ಶಾಸ್ತ್ರದಲ್ಲಿ ಹೇಳ್ತಾರೆ, ನಮ್ಮಂತ ಮಾಮೂಲಿ ಜನ ದೇವರಿಗೆ ಆಹಾರ ಕೊಡ್ಬೋದಂತೆ ಮೂರು ವಿಧಾನದಲ್ಲಿ. ಹೇಗೆ ಅಂತಂದ್ರೆ, ಮೊದಲನೇದಾಗಿ ನೈವೇದ್ಯ. ನೈವೇದ್ಯ ಅಂದ್ರೆ ಏನು? ದೇವ್ರ ಪೂಜೆ ಮಾಡ್ಬಿಟ್ಟು ಅಲ್ಲಿ ಒಂದು ತಟ್ಟೆಯಲ್ಲಿ ಹಣ್ಣುಗಳು, ಭಕ್ಷ್ಯಗಳು ಅಂದ್ರೆ ಸ್ವೀಟುಗಳು ಇಟ್ಟಿದ್ರೆ ಅದು ದೇವ್ರಿಗೆ ಆಹಾರ ಆಗತ್ತಂತೆ. ದೇವ್ರೇನು ಅದನ್ನು ಬಂದು ತಿನ್ನಲ್ಲ, ಆದ್ರೆ ದೇವ್ರು ನೋಡ್ತಾನಂತೆ. ಏನ್ ನೋಡ್ತಾನೆ? ಈ ಸ್ವೀಟನ್ ಮಾಡೋದಕ್ಕೆ, ಈ ಭಕ್ಷನ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿದ್ದಾನೆ, ಎಷ್ಟು ಶ್ರದ್ಧೆಯಿಂದ ಮಾಡಿದ್ದಾನೆ, ಎಷ್ಟು ಭಕ್ತಿಯಿಂದ ಮಾಡಿದ್ದಾನೆ, ಅದು ನೋಡ್ತಾನಂತೆ ದೇವರು. ಅದಕ್ಕೆ ಹೇಳೋದು ಏನು ಅಂತಂದ್ರೆ, ಪೂಜೆ ಮಾಡೋವಾಗ ನೈವೇದ್ಯ ಅಂತ ಅನ್ಬಿಟ್ಟು ಝೊಮ್ಯಾಟೊ ಸ್ವಿಗ್ಗಿಯಿಂದ ತರಿಸ್ಬಿಟ್ಟು ಅಲಂಕಾರಕ್ಕೋಸ್ಕರ ಒಂದು 10-15 ಸ್ವೀಟ್ಗಳು ಇಡಬೇಡಿ. ನಿಮ್ಗೆ ಏನಾಗುತ್ತೋ ಅದು ಭಕ್ತಿಯಿಂದ, ಶ್ರದ್ಧೆಯಿಂದ ಒಂದೇ ಒಂದು ಭಕ್ಷ್ಯ ಮಾಡಿ, ಒಂದೇ ಒಂದು ಸ್ವೀಟ್ ಮಾಡಿ ಅದು ದೇವರಿಗೆ ಸಮರ್ಪಣೆ ಮಾಡಿ. ಎರಡನೇದಾಗಿ ಹೋಮಕುಂಡದಲ್ಲಿ ಹವಿಸ್ ಹಾಕ್ತಾರೆ. ಹವಿಸ್ ಅಂದ್ರೆ ಏನು? ತುಪ್ಪ ಇರ್ಬೋದು, ಇಲ್ಲ ಅರಳಿರ್ಬೋದು, ಇಲ್ಲ ಮೋದಕ ಇರ್ಬೋದು, ಇಲ್ಲ ನಾನಾ ಸಾಮಗ್ರಿಗಳು. ಯಾವಾಗ ಮಂತ್ರೋಚ್ಚಾರಣೆ ಮಾಡಿ ಆ ಹವಿಸ್ಸಲ್ಲಿ ನಾವು ಆಹುತಿ ಕೊಡ್ತೀವೋ ಅದು ಅಗ್ನಿ ಮೂಲಕ ದೇವ್ರಿಗೆ, ಪರಮಾತ್ಮನಿಗೆ ಸೇರುತ್ತಂತೆ. ಅದು ಊಟ ಆಗತ್ತೆ ಅಂತಾರೆ. ಅಂದ್ರೆ ಏನು? ಆಹಾರ ಆಗತ್ತೆ ದೇವ್ರಿಗೆ ಅಂತಾರೆ. ಸೊ ಅದು ಎರಡನೇ ತರ. ಮೂರನೇದು, ಒಬ್ಬ ನಿಷ್ಠಾವಂತ ಬ್ರಾಹ್ಮಣನಿಗೆ ಭೋಜನ ಹಾಕಿದ್ರೆ ಅಂದ್ರೆ ಆಹಾರ ಕೊಟ್ರೆ ಅದು ದೇವ್ರು ಕೊಟ್ಟಿದ್ದು ಸಮಾನ ಅಂತೆ. ಇದು ಇಲ್ಲಿ ಬಹಳ ಜನ, ಇದು ಕಾಂಟ್ರವರ್ಸಲ್ ಟಾಪಿಕ್. ಸೊ ಬಹಳ ಜನ ಹೇಳ್ತಾರೆ ಅದ್ ಯಾಕೆ ಅಂತ. ಅದಕ್ಕೆ ಹೇಳ್ತೀನಿ. ಬ್ರಾಹ್ಮಣ ಅಂತಂದ್ರೆ ಇಲ್ಲಿ ಯಾವ ಥರದ್ದವನು ಅಂತಂದ್ರೆ, ಅವನು ದೇವ್ರ ಪೂಜೆ ಮಾಡಿಕೊಂಡು, ವೇದ ಅಭ್ಯಾಸ ಮಾಡಿಕೊಂಡು, ಮಂತ್ರೋಚ್ಚಾರಣೆಗಳಲ್ಲೆಲ್ಲ ಪ್ರವೀಣನಾಗಿ, ಅವನು ಭಗವಂತನ ಬಗ್ಗೆ ಸಮಾಜದಲ್ಲಿ ದುಡ್ಡಿಸ್ಕೊಳ್ಳದೆ, ದುಡ್ಡಿನ ಆಸೆ ಇಲ್ಲದೆ ಪ್ರಚಾರ ಮಾಡ್ತಾನೆ ದೇವ್ರ ಬಗ್ಗೆ. ಅದು ನೀವು ಆ ಥರದ್ದು ಬ್ರಾಹ್ಮಣರಿದ್ದಾರಾ ಅಂತಂದ್ರೆ ತುಂಬಾ ಕಡಿಮೆ, ಬಟ್ ಎಲ್ಲಾದ್ರೂ ಇರ್ತಾರೆ, ಅಲ್ಲಲ್ಲಿ ಇರ್ತಾರೆ. ಅಂಥ ಬ್ರಾಹ್ಮಣನ ನೀವು ಭೋಜನ ಕೊಟ್ರೆ ಅದು ದೇವ್ರು ಕೊಟ್ಟಕ್ ಸಮಾನ ಅಂತೆ. ಶಾಸ್ತ್ರದಲ್ಲಿ ಇನ್ನೊಂದು ಹೇಳ್ತಾರೆ, ಈ 3 ಥರದ್ದು ಒಟ್ಟಿಗೆ ಮಾಡಿದ್ರೆ ಇನ್ನ ಪುಣ್ಯ ಅಂತೆ. ಅದೇನು? ನೈವೇದ್ಯ, ಅಗ್ನಿಲಾಹುತಿ, ಆಮೇಲೆ ಬ್ರಾಹ್ಮಣನಿಗೆ ಭೋಜನ. ಇದು ಒಟ್ಟಿಗೆ ಮಾಡ್ಬೇಕಂತೆ. ಅಂದ್ರೆ ಏನರ್ಥ? ದೇವ್ರ ಪೂಜೆ ಆಗಿ ನೈವೇದ್ಯ ಮಾಡ್ತಾ ಇರಬೇಕು, ಅದೇ ಸಮಯಕ್ಕೆ ಅಗ್ನಿಲಾಹುತಿ ಕೊಡ್ತಾ ಇರಬೇಕು, ಅದೇ ಸಮಯಕ್ಕೆ ಬ್ರಾಹ್ಮಣರಿಗೆ ಭೋಜನ ನಡೀತಾ ಇರಬೇಕು. ಇವು 3 ಒಟ್ಟಿಗೆ ಮಾಡಿದ್ರೆ ಅದು ದೇವರು ನಮಗೆ ಅನುಗ್ರಹ ಮಾಡ್ತಾರೆ.